ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಸ್ವಾಗತ. ವೀಕ್ಷಕರೇ, ಡ್ರೈವಿಂಗ್ ಲೈಸೆನ್ಸ್ನ ಹೇಗೆ ರಿನ್ಯೂ ಮಾಡೋದು ಮತ್ತು ನ್ಯೂ ಡ್ರೈವಿಂಗ್ ಲೈಸೆನ್ಸ್ನ ಹೇಗೆ ಅಪ್ಲೈ ಮಾಡೋದು ಮತ್ತು ಲರ್ನರ್ ಲೈಸೆನ್ಸ್ನ ಹೇಗೆ ನೀವು ಅಪ್ಲೈ ಮಾಡೋದು ಮತ್ತು ಲರ್ನರ್ ಲೈಸೆನ್ಸ್ನ ಹೇಗೆ ಲೈಸೆನ್ಸ್ ಟೆಸ್ಟ್ ಆನ್ಲೈನ್ ಟೆಸ್ಟ್ನ ಹೇಗೆ ನೀವು ಪಾಸ್ ಮಾಡೋದು ಮತ್ತು ಎಲ್ಲ ಪ್ರೊಸೆಸ್ಸು ಆನ್ಲೈನಲ್ಲಿ ಹೇಗೆ ಈಸಿ ಪ್ರೊಸೆಸ್ಸು ಆನ್ಲೈನಲ್ಲಿ ಹೇಗೆ ನೀವು ವಿತೌಟ್ ಮಚ್ ಡಾಕ್ಯುಮೆಂಟೇಷನ್ನು ಫಿಸಿಕಲಿ ಹೋಗಿ ಆರ್ ಟಿ ಒಗೆ ಇದು ಮಾಡ್ದಲೆ ಮತ್ತು ಫಿಸಿಕಲಿ ಫಿಲ್ ಮಾಡ್ದಲೆ ಆನ್ಲೈನಲ್ಲೇ ಎಲ್ಲ ಫಿಲ್ ಮಾಡಿ ಎಲ್ಲ ಡಾಕ್ಯುಮೆಂಟ್ಸು ಅಪ್ಲೋಡ್ ಮಾಡಿ ಈಸಿಲಿ ಹೇಗೆ ನೀವು ಡಿ ಎಲ್ನ ಸ್ಲಾಟ್ನ ಬುಕ್ ಮಾಡ್ಬೋದು. ಸ್ಲಾಟ್ನ ಅಂದರೆ ನೀವು ಒನ್ಸ್ ಡಿ ಎಲ್ನ ಅಪ್ಲಿಕೇಶನ್ ಫಿಲ್ ಮಾಡಿ ಫೀಸ್ ಎಲ್ಲ ಪೇ ಮಾಡಿದ ಮೇಲೆ ನೀವು ಹೇಗೆ ಅಲ್ಲಿ ನಿಮಗೆ ಡಿ ಎಲ್ಗೆ ಇದಕ್ಕೆ ಡಿ ಎಲ್ ಟೆಸ್ಟಿಗೆ ನೀವು ಸ್ಲಾಟ್ ಬುಕ್ ಮಾಡಬೇಕಾಗುತ್ತೆ. ಯಾವ ಇದರಲ್ಲಿ ಏರಿಯಾದಲ್ಲಿ ಎಷ್ಟು ಗಂಟೆಗೆ ಸ್ಲಾಟ್ ಅಂತ ಕೊಟ್ಟಿದ್ದಾರೆ ಆ ಸ್ಲಾಟ್ ಬುಕ್ ಮಾಡಿ ಅಲ್ಲಿ ಹೋದರೆ ನಿಮಗೆ ಡಿ ಎಲ್ ಟೆಸ್ಟ್ ತಗೊಳ್ತಾರೆ. ವಿತೌಟ್ ಯಾರು ಡ್ರೈವಿಂಗ್ ಲೈಸೆನ್ಸು ಕಾರ್ ಕಲಿಸೋ ಅಂತಾರೆ ಅಲ್ಲಿಗೂ ಹೋಗೋ ಅವಶ್ಯಕತೆ ಇರಲ್ಲ. ನೀವು ಯಾವ ಮಧ್ಯವರ್ತಿಗಳ ಅವಶ್ಯಕತೆಯೂ ಇರಲ್ಲ. ನೀವೇ ಆನ್ಲೈನ್ ಪೇ ಮಾಡೋದು, ನೀವೇ ಹೋಗೋದು, ಅಷ್ಟೊತ್ತಿಗೆ ಟೆಸ್ಟ್ ಇರುತ್ತೆ, ನೀವೇ ನಿಮ್ಮದೇ ವೆಹಿಕಲ್ ತೊಗೊಂಡೋಗಿ ಅಥವಾ ಯಾರ್ದಾರು ಅಲ್ಲೇ ಇರುತ್ತೆ ಅಲ್ಲೇ ಇದು ಮಾಡಿಕೊಂಡು ಅದನ್ನು ಪಾಸ್ ಮಾಡಿಕೊಂಡು ತೊಗೊಳೋದು. ನಾವೆಲ್ಲ ಮಾಡಿಸ್ಕೋಬೇಕಾದ್ರೆ ತುಂಬ ಅವ್ರಿಗೆ ಹಣ ಇವ್ರಿಗೆ ಹಣ ಕೊಟ್ಬಿಟ್ಟು ಒಂದು 500,000 ಅಲ್ಲಿಗೆ ಇಲ್ಲಿ ಮತ್ತು ಕ್ಲಾಸಿಗೆ ಎಲ್ಲ ಅಂತ ಸ್ಪೆಂಡ್ ಮಾಡಿರ್ತೀವಿ. ಈಗಿನ ಕಾಲದಲ್ಲಿ ಎಲ್ಲರ ಹತ್ರನೂ ದೇವ್ರ ಮನೇಲೇ ತುಂಬ ವೆಹಿಕಲ್ಸ್ಗಳಿರೋದ್ರಿಂದ ಅವರೇ ಕಲ್ತ್ಕೊಂಡು ಆನ್ಲೈನಲ್ಲಿ ಈಸಿಲಿ ಈಗ ಲರ್ನರ್ ಲೈಸೆನ್ಸ್ ನಿಮಗೆ ಒಂದಿಂದಲೇ ಸಿಗುತ್ತೆ. ಡ್ರೈವಿಂಗ್ ಲೈಸೆನ್ಸ್ ನಿಮಗೆ ಸ್ಟಾರ್ಟ್ ಆಗಿ ಒಂದು 15 ಡೇಸ್ 1 ಮಂತ್ ಒಳಗೆ ನಿಮಗೆ 1 ಮಂತ್ ಅಥವಾ 1.5 ಮಂತ್ ಒಳಗೆ ನಿಮಗೆ ಕಾರ್ಡು ಮನೆ ಅಡ್ರೆಸ್ಗೆ ಅವರು ಕಳಿಸ್ತಾರೆ. ವೀಕ್ಷಕರೇ, ಈಗ ಅದನ್ನು ಹೇಗೆ ಆನ್ಲೈನಲ್ಲಿ ಮಾಡ್ಕೊಳೋದು ಅಂತ ಒಂದೊಂದೇ ನೋಡ್ತಾ ಹೋಗೋಣ. ಬಿಫೋರ್ ಈ ವಿಡಿಯೋನ ಎಂಡ್ ತನಕ ಸ್ಕಿಪ್ ಮಾಡದೆ ನೋಡಿ. ಮತ್ತು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ನಮ್ಮಂಥರ ಚಿಕ್ಕ ವಿಡಿಯೋ ಚಾನಲ್ಗಳಿಗೂ ಸಹಾಯ ಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ವೀಕ್ಷಕರೇ, ಈಗ ನೋಡ್ತಾ ಹೋಗೋಣ ಒಂದೊಂದಾಗಿ ಡ್ರೈವಿಂಗ್ ಲೈಸೆನ್ಸ್ನ ಹೇಗೆ ಇದು ಮಾಡ್ತಾ ಅನ್ನೋದು ಅಂತ. ನೀವು ಸಾರಥಿ ಪರಿವಾಹನ್ ಅಂತ ಒಂದು ವೆಬ್ಸೈಟ್ನ ಓಪನ್ ಮಾಡಿದರೆ ನೀವು ಆನ್ಲೈನಲ್ಲಿ ನೋಡಿದ್ರೆ ಸಾರಥಿ ಪರಿವಾಹನ್ ಇದು ಈ ವೆಬ್ಸೈಟ್ ಬರುತ್ತೆ. ಇದನ್ನು ನಾನು ಡಿಸ್ಕ್ರಿಪ್ಷನ್ ಶೇರ್ ಮಾಡಿರ್ತೀನಿ, ಇದು ಬೇಕು ಅಂದರೆ. ಇಲ್ಲಿ ಹೊಡೆದ್ಬಿಟ್ಟು ನೀವು ಸ್ಪೆಸಿಫಿಕ್ ಸ್ಟೇಟಿಗೆ ಹೋದರೆ ಇಲ್ಲಿ ನೋಡಿ ಕರ್ನಾಟಕ ಅಂತ ಹೊಡಿತೀನಿ. ಇಲ್ಲಿ ಕರ್ನಾಟಕ ಸ್ಟೇಟಿಗೆ ಹೋದರೆ ಇಲ್ಲೆಲ್ಲ ಏನೇನು ಅಂತ ಡೀಟೇಲ್ಸ್ ಬರುತ್ತೆ. ನೀವು ಬೆಂಗಳೂರು ಇದ್ದರೆ ಬೆಂಗಳೂರು ಮಾಡಿಸ್ಬೋದು, ಅಥವಾ ಇದು ಕರ್ನಾಟಕದಲ್ಲಿ ಬೇರೆ ಈಗ ಲರ್ನರ್ ಲೈಸೆನ್ಸ್ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ, ಅದನ್ನು ನೋಡಿ. ನೀವು ಲರ್ನರ್ ಲೈಸೆನ್ಸ್ ಏನು ಬೇಕು, ಆನ್ಲೈನ್ ಟೆಸ್ಟ್ ಯಾವ ಥರ ತೊಗೊಳೋದು, ಆ ಟೆಸ್ಟಿಗೆ ಕ್ವಶನರೀಸ್ ಯಾವ ಥರ ಇರ್ತವೆ, ಒಂದೇ ಸರಿ ಹೇಗೆ ಪಾಸ್ ಮಾಡೋದು, ಫೀಸು 200 ರೂಪೀಸ್ ಇದಕ್ಕೆ ಆನ್ಲೈನು. ಹಾಗೆಯೇ ಡ್ರೈವಿಂಗ್ ಲೈಸೆನ್ಸ್ಗೂ ಅಷ್ಟೇ 200 to 300 ರೂಪೀಸು ಫೀಸ್ನ ನೀವು ಪೇ ಮಾಡಬೇಕು. ಹಾಗೆ ಪ್ರತಿಯೊಂದಕ್ಕೂ ನೀವು ಫೀಸ್ ಇರುತ್ತೆ. ಎಲ್ಲ ಫಿಲ್ ಮಾಡಿ ಪ್ರತಿಯೊಂದು ಆದಮೇಲೆ ಆಧಾರ್ ಅಥೆಂಟಿಕೇಶನ್ ಮಾಡಿ ನೀವು ಸಬ್ಮಿಟ್ ಮಾಡಿದ ಮೇಲೆ ನಿಮಗೆ ಪ್ರತಿಯೊಂದು ನೆಕ್ಸ್ಟ್ ಪ್ರೊಸೆಸ್ ಈಗ ಎಲ್ಲೆಲ್ಲ ಹೇಗೆ ಬರುತ್ತೆ ಅಂದರೆ ಎಲ್ಲೆಲ್ಲ ಇಲ್ಲೇ ಮಾಡಿಕೊಂಡು ನೀವು ಈಗಲೇ ಅಪ್ಲೈ ಮಾಡಿ. ನೀವು ಅಪ್ಲೈ ಮಾಡಿದ್ಮೇಲೆ ನಿಮಗೆ ಪಾಸ್ವರ್ಡ್ SMS ಬರುತ್ತೆ, ಅದನ್ನು ಅಪ್ಲೈ ಮಾಡಿಕೊಂಡು ಆನ್ಲೈನಲ್ಲಿ ತೊಗೋಬೋದು, ಯಾವ್ದಾದ್ರು ಸೆಂಟ್ರಿಗೆ ಹೋಗಿ ತೊಗೊಂಡು ಅವತ್ತೇ ನೀವು ಒಂದು ಪಾಸ್ ಆದ ತಕ್ಷಣ ಎಕ್ಸಾಮು ಎಲ್ಲೆಲ್ಲೂ ಸಿಗುತ್ತೆ ನಿಮಗೆ. ಡ್ರೈವಿಂಗ್ ಲೈಸೆನ್ಸ್ಗೆ ಇದ್ದ ಮೇಲೆ ಎಲ್ಲೆಲ್ಲಿಂದಲೇ ನಿಮಗೆ ಡ್ರೈವಿಂಗ್ ಲೈಸೆನ್ಸ್ನ ಅಪ್ಲೈ ಮಾಡೋಕ್ಕೆ ಸಾಧ್ಯ. ವಿತೌಟ್ ಎಲ್ಲೆಲ್ಲೂ ಡ್ರೈವಿಂಗ್ ಲೈಸೆನ್ಸ್ ಅಪ್ಲೈ ಮಾಡೋಕ್ಕೆ ಹೋಗ್ಬೇಡಿ. ಮತ್ತು ಏನೇನು ಸಿಗುತ್ತೆ ನೋಡಿ ಇಲ್ಲಿ: ಅಪ್ಲೈ DL ರಿನ್ಯೂವಲ್, ಅಪ್ಲೈ ಡೂಪ್ಲಿಕೇಟ್, ಅಪ್ಲೈ ಚೇಂಜ್ ಆಫ್ ಅಡ್ರೆಸ್ಸು, ಇಂಟರ್ನ್ಯಾಷನಲ್ ಡ್ರೈವಿಂಗ್ ಪರ್ಮಿಟ್ಟು, ಮತ್ತು ಫೀಸ್ ಪೇಮೆಂಟ್ಸು, DL ಎಕ್ಸ್ಟ್ರಾಕ್ಟ್ ಮಾಡ್ಕೊಳೋದು, ಪ್ರಿಂಟ್ ಅಪ್ಲಿಕೇಶನ್ ಫಾರ್ಮು, ಪ್ರತಿಯೊಂದು ಇರೋ, ಮತ್ತು LL ಟ್ಯುಟೋರಿಯಲ್ ಆಫ್ LL ಟೆಸ್ಟು, ಆನ್ಲೈನ್ LL ಟೆಸ್ಟು, ಇದೆಲ್ಲ ಪ್ರತಿಯೊಂದು ಇನ್ಫಾರ್ಮೇಷನ್ ಇಲ್ಲೇ ಇರುತ್ತೆ ನಿಮಗೆ. ಪ್ರತಿಯೊಂದು ಗಡ್ಮೇಲೆ ಪ್ರತಿಯೊಂದು ಈ ವೆಬ್ಸೈಟಲ್ಲೇ ನೀವು ಮಾಡ್ಬೋದು ವೀಕ್ಷಕರೇ. ಹಾಗಾಗಿ ಇದೊಂದು ವೆಬ್ಸೈಟ್ ನೀವು ತಿಳ್ಕೊಂಬಿಟ್ರೆ ನೀವೇ ಪ್ರತಿಯೊಂದು ಇನ್ಫಾರ್ಮೇಷನ್ ನೀವು ಯಾರೇ ಫ್ಯಾಮಿಲಿ ಫ್ರೆಂಡ್ಸ್ ಏನೇ ಬೇಕಾದರೂ ಅವರಿಗೆ ತೋರಿಸಿ ನೀವೇ ಪ್ರೊಸೆಸ್ ಮಾಡ್ಕೊಬೋದು. ಈಗ ನಾನು ಎಂಡ್ ಟು ಎಂಡ್ ಏನು ಮಾಡೋದು ತೋರಿಸಿಲ್ಲ, ಬಿಕಾಸ್ ನನ್ನ ಹತ್ರ ಆಲ್ರೆಡಿ ಇರೋದ್ರಿಂದ ಹೇಗೆ ಮಾಡೋದು ಅಂತ ಇದೊಂದು ಕ್ಲಿಕ್ ಮಾಡಿ ಅಪ್ಲೈ ಡ್ರೈವಿಂಗ್ ಲೈಸೆನ್ಸು. ಇಲ್ಲಿ ನೋಡ್ತಾ ಹೋಗಿ ಒಂದೊಂದೇ ಅಪ್ಲೈ ಡ್ರೈವಿಂಗ್ ಲೈಸೆನ್ಸಿಗೆ ಫಿಲ್ ದ ಅಪ್ಲಿಕೇಶನ್ ಡೀಟೇಲ್ಸು, ಅಪ್ಲೋಡ್ ಡಾಕ್ಯುಮೆಂಟ್ಸು. ಫಸ್ಟ್ ನೀವು ಕಂಟಿನ್ಯೂ ಮಾಡಿದ ತಕ್ಷಣ ಇಲ್ಲಿ ಅಥೆಂಟಿಕೇಟ್ ಆಗಿ ಫಿಲ್ ದ ಅಪ್ಲಿಕೇಶನ್ ಡೀಟೇಲ್ಸು. ಕಂಟಿನ್ಯೂ ಹೊಡೆದ ತಕ್ಷಣ ನಿಮಗೆ ಎಲ್ಲೆಲ್ಲ ಇನ್ಫಾರ್ಮೇಷನ್ ಕೇಳಿ ಎಲ್ಲೆಲ್ಲ ಹೊಡೆದ ತಕ್ಷಣ ನಿಮಗೆ ಫಿಲ್ ದ ಅಪ್ಲಿಕೇಶನ್ DL ಅಪ್ಲಿಕೇಶನ್ ಡೀಟೇಲ್ಸು, ಅಪ್ಲೋಡ್ ಡಾಕ್ಯುಮೆಂಟು, ಅಡ್ರೆಸ್ ಪ್ರೂಫು ಮತ್ತು ID ಪ್ರೂಫು ಕೇಳ್ತಾರೆ. ಅಪ್ಲೋಡ್ ಮಾಡಿ ಮತ್ತು ನಿಮ್ಮ ಫೋಟೋ ಯಾವ ಥರ ಫೋಟೋ ನಿಮಗೆ ಬರಬೇಕು, ಅಥವಾ ನೀವು ಆಧಾರ್ ಮಾಡಿದರೆ ಆಧಾರ್ ಫೋಟೋ ತಗೊಳುತ್ತೆ. ಇಲ್ಲಾಂದರೆ ನೀವು ನಾರ್ಮಲ್ ಫೋಟೋ ಮತ್ತು ಸಿಗ್ನೇಚರ್ ಬೇಕೇ ಬೇಕು. ಒಂದು ಪೇಪರ್ಗೆ ಸಿಗ್ನೇಚರ್ ಮಾಡಿಕೊಂಡು ಸ್ಕ್ಯಾನ್ ಮಾಡಿಕೊಂಡು ಅದನ್ನು ಅಪ್ಲೋಡ್ ಮಾಡಿ ವೀಕ್ಷಕರೇ. ಮತ್ತು DL ಸ್ಲಾಟ್ ಇದೆಲ್ಲ ಅಪ್ಲೋಡ್ ಆದಮೇಲೆ ಸ್ಲಾಟ್ ತೋರಿಸುತ್ತೆ ನೀವು ಯಾವ ಏರಿಯಾದಲ್ಲಿ ಅದನ್ನು ಎಲ್ಲಿ ಇದು ಮಾಡ್ತಿದ್ದೀರೋ ಅಲ್ಲಿ. ಮತ್ತು ಈಗ ನನ್ನ ಯಲಹಂಕ RTO ಅಥವಾ ಯಾವುದೇ ಬೇರೆ RTO ರಾಜಾಜಿನಗರ RTO ಅಲ್ಲಿ ಸ್ಪೆಸಿಫಿಕ್ ಆಗಿ ಎಲ್ಲಿ ಸ್ಲಾಟ್ DL ಟೆಸ್ಟಿಗೆ ಎಲ್ಲಿರುತ್ತೆ ಅಲ್ಲಿ ಸ್ಲಾಟ್ ಬುಕ್ ಮಾಡ್ತಾರೆ ನಿಮಗೆ. ಸ್ಯಾಟರ್ಡೇ ಅಥವಾ ಸಂಡೇ ಅಥವಾ ವೀಕ್ ಡೇಸ್ ಯಾವ್ದಾದ್ರು ಒಂದರಲ್ಲಿ ಇರುತ್ತೆ. ಅದು ನೀವು ಆಲ್ಮೋಸ್ಟ್ ಎಲ್ಲ ಸ್ಯಾಟರ್ಡೇ ಇರುತ್ತೆ, ನೋ ಪ್ರಾಬ್ಲಮ್. ಅಲ್ಲಿ ಬುಕ್ ಮಾಡ್ಕೊಳ್ಳಿ. ಫೀಸು 200 ರೂಪೀಸು ಅಥವಾ 300, ಮ್ಯಾಕ್ಸ್ 300 ಇರುತ್ತೆ.
ಅದು ಮತ್ತೆ ಪೇ ಮಾಡಿದ ತಕ್ಷಣ ವೆರಿಫೈ ದ ಪೇ ಸ್ಟೇಟಸ್ಸು ಪ್ರಿಂಟ್ ರೆಸಿಪ್ಟ್ ಅಂದ ತಕ್ಷಣ ರೆಸಿಪ್ಟ್ ತೊಗೊಂಡು ನೀವು ಡಿ ಎಲ್ ಟೆಸ್ಟಿಗೆ ಹೋಗಬೇಕು ವೀಕ್ಷಕರೇ. ನಿಮಗೇನು ಅಮೌಂಟ್ ಇರಲ್ಲ, ಬರೀ 200 ರುಪೀಸ್ 300 ರುಪೀಸ್ ಒಳಗೆ ನಿಮಗೆ ಡಿ ಎಲ್ ಸಿಗುತ್ತೆ. ಈಗ ಅಲ್ಲೆಲ್ಲ ಹೋಗಿ ಡಿ ಎಲ್ ಟೆಸ್ಟ್ ತೊಗೊಳಕ್ಕೆ ಅವ್ರ ಹತ್ರ ಬುಕ್ ಮಾಡಿಸ್ಕೊಂಡು ಬ್ರೋಕರಿಗೆಲ್ಲ ಕೊಟ್ಟು ಅದು ಮಾಡಿಸೋದಕ್ಕೆಲ್ಲ ಏನಿಲ್ಲ, ಈಸಿ ಪ್ರೊಸೆಸ್ಸು. ಸ್ವಲ್ಪ ಡಾಕ್ಯುಮೆಂಟೇಷನ್ ನೀವು ಅಲ್ಲಿ ಅಪ್ಲೋಡ್ ಮಾಡ್ಕೊಂಡು ನಿಮ್ಮ ಹತ್ರ ಎಲ್ಲ ಸಾಫ್ಟ್ ಕಾಪಿ ಇರುತ್ತೆ, ಈಗೆಲ್ಲ ಇಟ್ಕೊಂಡಿರ್ತೀರ. ಏನಿಲ್ಲ, ಒಂದು 2-3 ಕಾಪಿ ಅಪ್ಲೋಡ್ ಮಾಡೋದು, ಇವೆಲ್ಲ ಪ್ರೊಸೆಸ್ ಸೇಮು. ಫಿಲ್ ದ ಡೀಟೇಲ್ಸ್, ಕಪಲ್ ಆಫ್ ಇನ್ಫಾರ್ಮೇಷನ್ ಫಿಲ್ ಮಾಡೋದು ಮತ್ತು ಅಪ್ಲೋಡ್ ಮಾಡೋದು, ಮತ್ತು ಡಿ ಎಲ್ ಟೆಸ್ಟ್ ಸ್ಲಾಟ್ ಬುಕ್ ಮಾಡೋದು, ಪೇಮೆಂಟ್ ಮಾಡೋದು, ವೆರಿಫೈ ಸ್ಟೇಟಸ್ಸು, ಪ್ರಿಂಟ್ ರೆಸಿಪ್ಟ್ ಮಾಡ್ಕೊಳೋದು. ಮಾಡಿದ ತಕ್ಷಣ ಸ್ಟೇಟಸ್ಸು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ರೆ ಸ್ಟೇಟಸ್ನ ನಿಮಗೆ ಅಪ್ಲಿಕೇಶನ್ ನಂಬರ್ ಹೊಡೆದ್ರೆ ನೀವು ಸ್ಟೇಟಸ್ ನೋಡ್ತಾ ಇರ್ಬೋದು, ಏನೇನು ಪ್ರೊಸೀಜರ್ಲಿದೆ, ಯಾವತ್ತಿದೆ ಅಂತ. ಒನ್ಸ್ ಟೆಸ್ಟ್ ಕೊಟ್ಟಾದಮೇಲೆ ನಿಮ್ಗೆ ಗೊತ್ತಾಗುತ್ತೆ ಯಾವುದು ಬರುತ್ತೆ ಹೇಗೆ ಅಂತ, ಇಲ್ಲೂ ಗೊತ್ತಾಗುತ್ತೆ. ಅದು ಹೊಡೆದ ತಕ್ಷಣ ನೋಡಿ, ಇಲ್ಲಿ ಕಂಟಿನ್ಯೂ ಹೊಡೆದ ತಕ್ಷಣ ನಿಮಗೆ ಕೇಳೋದೇ ಅದೇ, ನೀವು ಹೋಲ್ಡರ್ ಲೈಸೆನ್ಸ್, ಲರ್ನರ್ ಲೈಸೆನ್ಸ್ ಇದ್ದರೆ ಮಾತ್ರ ನೀವು ಡಿ ಎಲ್ ಅಪ್ಲೈ ಮಾಡೋಕ್ಕಾಗೋದು. ಲೈಸೆನ್ಸ್ ನಂಬರು ಯಾವ ಫಾರ್ಮ್ಯಾಟಲ್ಲಿ ಅಪ್ಲೈ ಮಾಡಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಡೇಟ್ ಆಫ್ ಬರ್ತ್ ಹಾಕ್ಬಿಟ್ಟು ಕ್ಯಾಪ್ಚರ್ ಹಾಕ್ಬಿಟ್ಟು ಓಕೆ ಹೊಡೆದ್ರೆ ನಿಮಗೆ ಅದು ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ಅಪ್ಲಿಕೇಶನ್ ಫಾರ್ಮ್ ಓಪನ್ ಆದ ತಕ್ಷಣ ನಿಮಗೆ ಅಲ್ಲಿ ನೀವು ಫಿಲ್ ದ ಡಾಕ್ಯುಮೆಂಟ್ ಮಾಡಿಬಿಟ್ಟು ಅದಾದಮೇಲೆ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಕೊಟ್ಟು ಅದಾದಮೇಲೆ ಫೋಟೋ ಮತ್ತು ನಿಮ್ಮದು ಸಿಗ್ನೇಚರ್ನ ಅಪ್ಲೋಡ್ ಮಾಡಿ ಸ್ಲಾಟ್ನ ಬುಕ್ ಮಾಡ್ಕೊಂಡು ಸ್ಲಾಟ್ನ ಇದು ಮಾಡಿಕೊಂಡು ಫೀಸ್ನ ಪೇ ಮಾಡಿಬಿಡಿ ವೀಕ್ಷಕರೇ. ಫೀಸ್ ಪೇ ಮಾಡಿದ ತಕ್ಷಣ ಪ್ರಿಂಟ್ ರೆಸಿಪ್ಟ್ ಬರುತ್ತೆ, ಅದನ್ನ ರೆಸಿಪ್ಟ್ ಮಾಡಿ ಇಟ್ಕೊಂಡಿರಿ. ಅದಾದಮೇಲೆ ಕೀಪ್ ಆನ್ ಚೆಕಿಂಗ್ ದಿ ಸ್ಟೇಟಸ್, ಅಪ್ಲಿಕೇಶನ್ ಸ್ಟೇಟಸ್ ಕೀಪ್ ಆನ್ ಚೆಕ್ ಮಾಡ್ತಾ ಇರಿ. ಅದು ಚೆಕ್ ಮಾಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ಮತ್ತು ಅವತ್ತು ಹೋಗಿ ಯಾವತ್ತು ಬುಕ್ ಮಾಡ್ಕೊಂಡು ಅವತ್ತು ಹೋಗಿ ಸ್ಲಾಟ್ ಹೋಗಿ ಟೆಸ್ಟ್ ಕೊಟ್ಟು ಬನ್ನಿ. ಟೆಸ್ಟ್ ಪಾಸ್ ಆದ ತಕ್ಷಣ ನಿಮಗೆ ಅಲ್ಲಿ ಅವ್ರು ಪಾಸ್ ಆದ ತಕ್ಷಣ ನಿಮಗೆ ಡಿ ಎಲ್ಲು ಅಪ್ರೂವ್ ಆಗಿ ನಿಮಗೆ ನಿಮ್ಮ ಅಡ್ರೆಸ್ಸಿಗೆ ಡೆಲಿವರಿ ಆಗುತ್ತೆ ವೀಕ್ಷಕರೇ. ಅಷ್ಟೇ ಪ್ರೊಸೆಸ್ಸು. ಏನೇ ಪ್ರೊಸೆಸ್ ಬೇಕು ಅಂದರೆ ಸ್ಟೆಪ್ ಬೈ ಸ್ಟೆಪ್ಪು ಏನೇ ಸ್ಟ್ರಕ್ ಆದರೂ ನೀವು ಕಮೆಂಟ್ಸ್ ಹಾಕಿ, ನಾನು ಅಲ್ಲಿ ಹೆಲ್ಪ್ ಯು ಔಟ್, ಅಲ್ಲಿ ರಿಪ್ಲೈ ಇನ್ ದಟ್ ಈಚ್ ಕಮೆಂಟು. ಏನಾದ್ರು ಬೇಕು ಅಂದರೆ ಅದು ಸ್ಕ್ರೀನ್ಶಾಟ್ ಎಲ್ಲ ಕಳಿಸ್ತೀನಿ ವೀಕ್ಷಕರೇ. ಏನೇ ಡೌಟ್ಸ್ ಇದ್ರೂ ಕಮೆಂಟ್ಸಲ್ಲಿ ಇದು ಮಾಡಿ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.